ನಮಸ್ಕಾರ ಪ್ರಿಯ ವೀಕ್ಷಕರೇ, ಇಂದು ನವರಾತ್ರಿಯ 8ನೆಯ ದಿನ. ಈ ದಿನ ಮಹಾಗೌರಿ ದೇವಿಯನ್ನ ಪೂಜಿಸುತ್ತೇವೆ. ಮಹಾ ಎಂದರೆ ಅತ್ಯಂತ, ಗೌರಿ ಎಂದರೆ ಶುದ್ಧ ಬಿಳಿ, ಅಂದರೆ ಅತ್ಯಂತವಾದ ಶುದ್ಧ ಬಿಳಿಯಾಗಿರುವ ದೇವಿ ಎಂದರ್ಥ. ಶಾಂತ ಕರುಣಾಮಯಿ ದೇವಿ ಮಹಾಗೌರಿ ದೇವಿ. ಮಹಾಗೌರಿಯ ಆರಾಧನೆ ಮಾಡುವುದರಿಂದ ಸಂಬಂಧಗಳಲ್ಲಿ ನಿಷ್ಠೆ, ಜೀವನಪೂರ್ಣ ಬಂಧಗಳು ಹಾಗೂ ಶಾಂತಿ ದೊರೆಯುತ್ತದೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಪುರಾಣಗಳಲ್ಲಿ ಮಹಾಗೌರಿಯ ಕುರಿತಾಗಿ ಹಲವಾರು ಕಥೆಗಳಿವೆ. ಅವುಗಳಲ್ಲಿ ಹೆಚ್ಚು ಪ್ರಸಿದ್ಧವಾದ ಕಥೆಯನ್ನ ನೋಡೋದಾದ್ರೆ, ಒಮ್ಮೆ ದೈತ್ಯರನ್ನ ಸಂಹರಿಸಲು ಪಾರ್ವತೀ ದೇವಿ ಕಾಳರಾತ್ರಿ ರೂಪವನ್ನು ಧರಿಸಿರ್ತಾಳೆ. ಆ ದೀರ್ಘ ಯುದ್ಧದ ನಂತರ ಅವಳ ದೇಹವು ರಾತ್ರಿಯಂತೆ ಕಪ್ಪಾಗಿ ಬಿಡುತ್ತದೆ. ಇದನ್ನ ನೋಡಿ ಶಿವನು ಹಾಸ್ಯವಾಗಿ ಅವಳನ್ನು ಕಾಳಿ ಎಂದು ಕರೆಯತೊಡಗುತ್ತಾನೆ. ಇದರಿಂದ ಬೇಸರಗೊಂಡ ಪಾರ್ವತೀ ದೇವಿ ತನ್ನ ಹಳೆಯ ಬಿಳಿ ಕಾಂತಿಯನ್ನೇ ಮರಳಿ ಪಡೆಯಬೇಕೆಂದು ಬಯಸ್ತಾಳೆ. ಅವಳು ಕಠಿಣ ತಪಸ್ಸನ್ನ ಮಾಡಿ ಬ್ರಹ್ಮದೇವನನ್ನ ಸಂತೋಷಪಡಿಸ್ತಾಳೆ. ಬ್ರಹ್ಮನು ಸಂತೋಷಗೊಂಡು ಅವಳಿಗೆ ಒಂದು ಸಲಹೆಯನ್ನ ನೀಡ್ತಾನೆ. ಅದೇನೆಂದ್ರೆ, ಮಾನಸ ಸರೋವರ ನದಿಯಲ್ಲಿ ಸ್ನಾನ ಮಾಡು, ನಿನ್ನ ಕಾಂತಿ ಮರಳುತ್ತದೆ ಎಂಬುದು. ಬ್ರಹ್ಮದೇವನ ಮಾತನ್ನು ಪಾಲಿಸಿದ ಪಾರ್ವತಿ ನದಿಯಲ್ಲಿ ಸ್ನಾನ ಮಾಡ್ತಾಳೆ. ಅಲ್ಲಿ ಸ್ನಾನ ಮಾಡುವಾಗ ಅವಳ ಕಪ್ಪು ಚರ್ಮ ಬೇರ್ಪಟ್ಟು ಒಂದು ಹೊಸ ದೇವಿಯ ರೂಪವನ್ನ ತಾಳುತ್ತದೆ. ಅವಳೇ ಕೌಶಿಕಿ ದೇವಿ. ಆಕೆಯೇ ನಂತರ ಶುಂಭ ಮತ್ತು ನಿಶುಂಭ ದೈತ್ಯರನ್ನ ಸಂಹರಿಸ್ತಾಳೆ. ಸ್ನಾನವಾದ ನಂತರ ಪಾರ್ವತೀ ದೇವಿ ತನ್ನ ಮೂಲ ಬಿಳಿ ಕಾಂತಿಯೊಂದಿಗೆ ಹೊಳೆಯತೊಡಗುತ್ತಾಳೆ. ಅದರಿಂದಲೇ ಆಕೆಯನ್ನ ಮಹಾಗೌರಿ ಎಂದು ಕರೆಯಲಾಯಿತು. ಅಂದರೆ ಅತ್ಯಂತ ಬಿಳಿ ಮತ್ತು ಶುದ್ಧವಾದ ದೇವಿ ಎಂದರ್ಥ. ಇನ್ನೊಂದು ಪ್ರಸಿದ್ಧ ಕಥೆಯನ್ನ ನೋಡೋದಾದ್ರೆ, ಪಾರ್ವತೀ ದೇವಿ ಶಿವನನ್ನೇ ಪತಿಯಾಗಿ ಪಡೆಯಬೇಕು ಎಂದು ಒಂದು ಸಂಕಲ್ಪ ಮಾಡಿಕೊಳ್ತಾಳೆ. ಮುನಿ ನಾರದನ ಸಲಹೆಯಂತೆ ಕಠಿಣ ತಪಸ್ಸನ್ನ ಪ್ರಾರಂಭಿಸ್ತಾಳೆ. ಅವಳು ಆಹಾರವನ್ನೇ ಬಿಟ್ಟು ಅರಣ್ಯದಲ್ಲಿ ವಾಸವಿದ್ದು ಬಿಸಿಲು, ಮಳೆ, ಚಳಿ ಎಲ್ಲವನ್ನು ಸಹಿಸಿ ವರ್ಷಗಳವರೆಗೆ ಭಕ್ತಿಯಿಂದ ತಪಸ್ಸನ್ನ ಮಾಡ್ತಾಳೆ. ಆಕೆಯ ದೇಹ ಮಣ್ಣು, ಒಣ ಎಲೆ ಇವುಗಳಿಂದ ಮುಚ್ಚಿಕೊಂಡಿತ್ತು. ಅವಳ ಭಕ್ತಿಯಿಂದ ಸಂತೋಷಗೊಂಡ ಶಿವನು ತನ್ನ ಜಟೆಯಿಂದ ಹರಿಯುವ ಗಂಗೆಯ ಜಲದಲ್ಲಿ ಅವಳಿಗೆ ಸ್ನಾನವನ್ನ ಮಾಡಿಸ್ತಾನೆ. ಅದೇ ಕ್ಷಣದಲ್ಲಿ ಅವಳು ಮಹಾಗೌರಿ ರೂಪದಲ್ಲಿ ಪ್ರಕಾಶಿಸತೊಡಗ್ತಾಳೆ. ಅವಳ ಮೈ ಮಲ್ಲಿಗೆ ಹೂವಿನಷ್ಟು ಬಿಳಿ, ಅವಳು ಧರಿಸಿದ್ದ ವಸ್ತ್ರಗಳು ಹಾಲಿನಷ್ಟು ಶುಭ್ರ, ಅವಳ ಆಭರಣಗಳೂ ಕೂಡ ಬಿಳಿಯದ್ದೇ ಆಗಿರ್ತವೆ. ಮಹಾಗೌರಿಯು 4 ಕೈಗಳನ್ನು ಹೊಂದಿದ್ದು, ಒಂದು ಕೈಯಲ್ಲಿ ತ್ರಿಶೂಲ, ಮತ್ತೊಂದು ಕೈಯಲ್ಲಿ ಡಮರು, ಇನ್ನೊಂದು ಕೈಯಲ್ಲಿ ಅಭಯ ಮುದ್ರೆ, ಇನ್ನೊಂದು ಕೈಯಲ್ಲಿ ವರದ ಮುದ್ರೆಯನ್ನು ಹಿಡಿದಿರ್ತಾಳೆ. ಮಹಾಗೌರಿಯ ವಾಹನವು ಬಿಳಿಯ ಎತ್ತು ಅಂದರೆ ವೃಷಭವಾಗಿದೆ. ಮಹಾಗೌರಿಯು ಕೇವಲ 8 ವರ್ಷದ ಬಾಲಿಕೆ ಎಂದು ಕೂಡ ನಂಬಲಾಗಿದೆ. ಶ್ಲೋಕದಲ್ಲಿ ಅಷ್ಟವರ್ಷ ಭವೇದ್ಗೌರಿ ಎಂದು ಕೂಡ ಉಲ್ಲೇಖಿಸಲಾಗಿದೆ. ಇದೇ ಕಾರಣಕ್ಕೆ ಭಾರತದೆಲ್ಲೆಡೆ ಕನ್ಯಾ ಪೂಜೆ ನಡೆಸುವ ಸಂಪ್ರದಾಯವಿದೆ. ಮಹಾಗೌರಿಯನ್ನ ಪೂಜಿಸುವುದರಿಂದ ಸಕಲ ಪಾಪಗಳು ನಿವಾರಣೆಯಾಗುತ್ತವೆ. ಜೀವನದಲ್ಲಿ ಸಂತೋಷ, ಶಾಂತಿ, ದೀರ್ಘ ಬಂಧಗಳು ದೊರೆಯುತ್ತವೆ. ಅವಳು ದಯೆ, ನೈತಿಕತೆ ಮತ್ತು ಆಧ್ಯಾತ್ಮಿಕತೆಯ ಶುದ್ಧ ಸಂಕೇತವಾಗಿದ್ದಾಳೆ. ಈ ನವರಾತ್ರಿಯ 8ನೆಯ ದಿನದಂದು ನಾವು ನವಿಲಿನಲ್ಲಿರುವ ಹಸಿರು ಬಣ್ಣದಿಂದ ದೇವಿಯನ್ನ ಪೂಜಿಸುತ್ತೇವೆ. ಈ ನವಿಲು ಹಸಿರು ಬಣ್ಣವು ಸೌಂದರ್ಯ ಮತ್ತು ಕಲಾತ್ಮಕತೆಯನ್ನು ಪ್ರತಿನಿಧಿಸುತ್ತದೆ. ಇದು ಮನಸ್ಸಿನ ಸಮತೋಲನ, ಧೈರ್ಯ ಮತ್ತು ಧನಾತ್ಮಕ ಶಕ್ತಿಯನ್ನು ನೀಡುತ್ತದೆ. ಭಕ್ತರು ಈ ಬಣ್ಣದ ವಸ್ತ್ರ ಧರಿಸಿದರೆ ಮನಸ್ಸು ಶುದ್ಧವಾಗುತ್ತದೆ ಮತ್ತು ಆತ್ಮಶಕ್ತಿಯು ಹೆಚ್ಚುತ್ತದೆ ಎಂದು ನಂಬಲಾಗಿದೆ. ಇದು ಪರಿಪೂರ್ಣತೆ ಮತ್ತು ಜೀವನದ ಹಸಿವು, ಜ್ಞಾನ, ಸಮೃದ್ಧಿ, ಆರೋಗ್ಯ ಮತ್ತು ಶಾಂತಿಯ ಸಂಕೇತವಾಗಿದೆ. ಮಹಾಗೌರಿ ಮಾತೆಯ ಶ್ವೇತರೂಪವು ಶುದ್ಧತೆಯನ್ನು ಪ್ರತಿನಿಧಿಸಿದರೆ, ಹಸಿರು ಬಣ್ಣವು ಆ ಶುದ್ಧತೆಯೊಂದಿಗೆ ಆಧ್ಯಾತ್ಮಿಕ ಬೆಳಕು ಮತ್ತು ಸಮೃದ್ಧಿಯ ಸಂಯೋಗವನ್ನು ತೋರಿಸುತ್ತದೆ. ಈ ಬಣ್ಣವು ನಮ್ಮ ಜೀವನಕ್ಕೆ ಶಾಂತಿ, ಪ್ರೀತಿ, ಸಮೃದ್ಧಿ ಮತ್ತು ಧೈರ್ಯವನ್ನು ನೀಡಲಿ ಎಂದು ಕೇಳಿಕೊಳ್ಳುತ್ತಾ, 8ನೆಯ ದಿನದ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.